ಏನೇನು ವಾವ್ ಸ್ಟೋರಿ ಕೇಳಿದ್ರಿ ಗುಬ್ಬೆ ವೀರಣ್ಣವ್ರ ನಿಮ್ ತಾತನ ಬಗ್ಗೆ? ಅಬ್ಬಾ, ಇದು ಹೌದಾ ಹೌದಾ ಅಂತ. ಇದು ನಾನು ತುಂಬಾ ಸತಿ ಕೇಳಿದ್ದೀನಿ, ಓಕೆ. ಹೇಳಿದ್ದೀನಿ ಜನರಿಗೆ. ಅವ್ರ ನಾಟಕಗಳು ನೋಡಕ್ಕೆ ಹಾ, ಫಸ್ಟು ಈ ಜಾತ್ರೆ ತರ ಹೋಗೋರಂತೆ, ಗಾಡಿ ಕಟ್ಕೊಂಡು ಎಲ್ಲ ಗಾಡಿ ಕಟ್ಕೊಂಡು ನೋಡಕ್ ಕಟ್ಕೊಂಡು. ಬರ್ತಿದ್ರು. ಅದು ಹಾ. ಮತ್ತೆ ನಮ್ಮಮ್ಮ ಹೇಳೋರು ಹ್ಮ್. ಎಲ್ರಿಗೂ ಕಂಪಲ್ಸರಿ, ಅಂದರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಪ್ರತಿ ಭಾನುವಾರ ಒಂದು ಕಲಾವಿದ ಎಣ್ಣೆ ನೀರು ಸ್ನಾನ ಮಾಡಲೇಬೇಕು. ಹಂಡೆಗಟ್ಟಲೆ ನೀರು, ಎಣ್ಣೆ. ಅಂದರೆ ಆರ್ಟಿಸ್ಟು ಹೆಲ್ತಿಯಾಗಿದ್ದರೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರು ಹೆಲ್ತಿಯಾಗಿದ್ದರೆ ಇಲ್ಲಿ ಅಟ್ಮಾಸ್ಫಿಯರ್, ಮನೆಗಳು ರೂಮ್ಸ್ ಹೌದು, ಇರೋದಲ್ಲ, ಕರೆಕ್ಟ್. ಒಟ್ಟಿಗೆ ಇರುವಾಗ ಇಫ್ ದೇ ಆರ್ ಪಾಸಿಟಿವ್, ನಾಟಕ ಚೆನ್ನಾಗಾಗುತ್ತೆ, ದೇ ವಿಲ್ ಬಿ ಹ್ಯಾಪಿ ಅನ್ನೋ ಥಾಟ್ ಇರ್ಬೋದು. ದಿಸ್ ಇಸ್ ವಾಟ್ ನಾನು ಥಿಂಕ್ ಮಾಡೋದು. ಹ್ಮ್. ಮತ್ತು ಪ್ರತಿ ಹಬ್ಬದ ದಿವಸ ಹ್ಮ್. ಎಲ್ರಿಗೂ ಹೊಸ ಬಟ್ಟೆ, ಎಲ್ರಿಗೂ ನೋ ಡಿಫ್ರೆನ್ಸ್. ಗುಬ್ಬಿ ಕಂಪನಿಲಿ ಎಲ್ಲರಿಗೂ ಹೊಸ ಬಟ್ಟೆ. ಸಂಸ್ಕೃತ್ ಟೀಚರ್ ಇಟ್ಟಿದ್ರಂತೆ, ಹ್ಮ್. ಇಂಗ್ಲಿಷ್ ಟೀಚರ್ ಇಟ್ಟಿದ್ರಂತೆ. ಅಂದರೆ ವಾಟ್ ಅ ವಿಷನ್ ದಟ್ ಹಿ ಹ್ಯಾಡ್ ಆ್ಯಂಡ್ ಕನ್ಸರ್ನ್. ಇದು ಕನ್ಸರ್ನ್ ಅಂದ್ಕೊತೀನಿ, ತಾನೊಬ್ಬನೇ ಬೆಳೆಯೋದಲ್ಲ, ಎಲ್ಲರೂ ಬೆಳೆಸೋದು. ಮತ್ತು ಒಂದು ಕತೆ ಕೇಳಿದ್ದೀನಿ, ಒನ್ ಆಫ್ ಮೈ ಆಂಟೀಸ್ ಹ್ಮ್. ನಾಟಕ ಮಾಡುವಾಗ ಶಿ ಲಾಸ್ಟ್ ಹರ್ ಲೆಗ್, ನಮ್ಮ ಜಯಶ್ರೀ ಅವರ ಹಾ, ತಾಯಿ. ತಾಯಿ, ಕರೆಕ್ಟ್. ಇಮಿಡಿಯೇಟ್ಲಿ ನಾಟಕ ನಿಲ್ಲಿಸದೆ, ನಮ್ಮಮ್ಮ ಹೇಳಿದ್ದಿದ್ದು ನನಗೆ, ಇದು ಎಷ್ಟು ಇದು ಅಂತ ಗೊತ್ತಿಲ್ಲ, ಎವ್ರಿ ಆ್ಯಕ್ಟರ್ ಪ್ರತಿಯೊಂದು ರೋಲ್ನ ಗೊತ್ತಿರಬೇಕು. ಹೌದು, ಕರೆಕ್ಟ್. ಸೊ ಅಂದರೆ ಈಗಿನ ಇದರಲ್ಲಿ ಏನು, ನಮ್ಮ ರೋಲ್ ನಮ್ಗೆ ಗೊತ್ತಿದ್ರೆ ಸಾಕು, ಹಾಗಿರ್ತಿರ್ಲಿಲ್ವಂತೆ. ಅಂದರೆ ಅದು ಬಿಕಾಸ್ ಆ್ಯಕ್ಟರ್ಸ್ ಎಲ್ಲ ಅಲ್ಲೇ ಇದ್ದಾಗ ಇಟ್ಸ್ ಲೈಕ್ ಅನ್ ಇನ್ಸ್ಟಿಟ್ಯೂಷನ್, ಹ್ಮ್. ಕೊರಿಯೋಗ್ರಫಿ ಇನ್ಸ್ಟಿಟ್ಯೂಷನ್ ಇರ್ಬೋದು ಏನೋ. ನಮಗೆ ಈಗ ಹಾಬಿ ಇರುವಾಗ 1 ಗಂಟೆ ಬರ್ತಾರೆ ಹೋಗ್ತಾರೆ, ಬಟ್ ಅಲ್ಲೇ ವಾಸ ಮಾಡ್ತಿದ್ರಲ್ಲ. ಸೊ ಎವ್ರಿಬಡಿ ಯೂಸ್ ಟು ಮೀಟ್ ಅಟ್ ಅ ಸರ್ಟನ್ ಟೈಮ್, ರಿಹರ್ಸ್. ಸೊ ಎಲ್ಲರೂ ಇನ್ನೊಬ್ರನ್ನ ಅಬ್ಸರ್ವ್ ಮಾಡೋರು, ಅಬ್ಸರ್ವ್ ಮಾಡಿದ್ರಿಂದ ಕಲಿಯೋರು, ಅವ್ರಿಗೆ ಇಡೀ ನಾಟಕ ಕೈಯಲ್ಲಿ ಇರೋದು. ಸೊ ಯಾರಿಗಾದ್ರೂ ಏನಾದರೂ ಸಡನ್ ಆಗಿ ಹೀಗಾದರೆ ಇನ್ನೊಬ್ರು ಇಮಿಡಿಯೇಟ್ ರೀಪ್ಲೇಸ್. ಅಟ್ ನೋ ಪಾಯಿಂಟ್ ಶುಡ್ ದಟ್ ಶೋ ಸ್ಟಾಪ್. ಓಕೆ. ಓಕೆ. ಸೊ ಹೀಗೆ ಹಿಂಗಾದಾಗ ಶಿ ವಾಸ್ ಜಸ್ಟ್ ಪುಲ್ಡ್ ಇನ್ and another show continued. Another artist took the place. ಆ ಜಾಗದಲ್ಲಿ ಕಂಟಿನ್ಯೂ. ಅಂದರೆ ದಿಸ್ has always inspired me. ನನಗೂ ಎಷ್ಟೋ ಸತಿ ನಾಳೆ ಶೋ ಇವತ್ತು ಶೋ ಅಂತ ಸಾಯಂಕಾಲ, ನೆನ್ನೆ ರಾತ್ರಿ ಫೋನ್ ಮಾಡಿಬಿಟ್ಟು ನನಗಾಗಲ್ಲ ಇವತ್ತು, ಒಂದು ಮೇಲ್ ಆರ್ಟಿಸ್ಟ್. ಮೈ ಗಾಡ್, ಐ ವಾಸ್ ತುಂಬ ನನಗೆ ನಂಗೆ ಶೋ ಅಂದರೆ ಪ್ರತಿ ಶೋ ಒಂದು ಎಕ್ಸಾಮ್ ಇದ್ದಾಗೆ. ಯು ಆರ್ ಫೇಸಿಂಗ್ 1000 ಆಫ್ ಆರ್ಟಿಸ್ಟ್, ಯು ಆರ್ ರೆಸ್ಪಾನ್ಸಿಬಲ್. ಯಾಕೆಂದರೆ ನಾನು ಕೊಡೋ ಕಲೆ ಒಂದು 10 ಜನನ ಇನ್ಸ್ಪೈರ್ ಮಾಡಬೇಕು ಅಲ್ವಾ. ಸೊ ನನಗೆ ತುಂಬ, ಐ ವಾಸ್ ವೆರಿ ಲೋ, ಬಟ್ ಐ ರಿಮೆಂಬರ್ಡ್ ಮೈ ಗ್ರ್ಯಾಂಡ್ ಫಾದರ್. ಆ ಕ್ಷಣದಲ್ಲಿ ಮತ್ತೆ ರೀಪ್ಲೇಸ್ ಮಾಡಿ ನಡೆಯಿತು ನಾಟಕ. ಅಂದರೆ ಐ ಕಮ್ ಫ್ರಮ್ ದಟ್ ಹೆರಿಟೇಜ್. ನಾನು ಏನು ಮಾಡಬೇಕು, ಕಮಾನ್. ಐ ಕಾಲ್ಡ್ ಆಲ್ ಮೈ ಸ್ಟೂಡೆಂಟ್ಸ್ ಇನ್ ದ ಮಾರ್ನಿಂಗ್, ಗುಡ್ talented students of course, ಕರೆದು ಬೆಳಿಗ್ಗೆ till 1 o'clock, we started at 9, 1 ಗಂಟೆವರೆಗೂ ನಾನು ಕೊರಿಯೋಗ್ರಫಿ ಮಾಡಿದೆ, ಅವ್ರ ಜೊತೆ ಚೇಂಜ್ ಮಾಡಿದೆ ಇಡೀ ಕೊರಿಯೋಗ್ರಫಿ. ಸಾಯಂಕಾಲ we were on the show and it was a hit show that gave me confidence. Nice. that gave my students confidence. Correct. ಸೊ ಈ ಥರ ಎಷ್ಟೋ ಚಾಲೆಂಜಸ್ ನನ್ನ ಲೈಫಲ್ಲಿ ಬಂದಾಗೆಲ್ಲ ನನ್ನ ತಾತನ ನೆನೆಸ್ಕೊಳ್ತೀನಿ, ನನ್ನ ಒಂದು ಬ್ಯಾಕ್ಗ್ರೌಂಡ್ ನಾನು ನೆನೆಸ್ಕೊಳ್ತೀನಿ. ಅಹಂಕಾರದಿಂದಲ್ಲ, ನಾನು ಇಂಥ ಕುಟುಂಬದಲ್ಲಿ ಬಂದಾಗ ಅವರು ಎಷ್ಟು ಆ ಕಾಲದಲ್ಲಿ ಇಷ್ಟು ಚಾಲೆಂಜಸ್ ಫೇಸ್ ಮಾಡಿ ಇವತ್ತು ಹಿ ಈಸ್ ಅ ಲಿವಿಂಗ್ ಲೆಜೆಂಡ್. ಹಿ ಈಸ್ ಲಿವಿಂಗ್ ಬಿಕಾಸ್ ಹಿಸ್ ವರ್ಕ್ಸ್ ಆರ್ ರಿಮೆಂಬರ್ಡ್ ಈವನ್ ಟುಡೇ. ಸತ್ಯ. ಸೊ ಇವತ್ತು ನೀವೇ ನೋಡಿ, ನನಗೆ ಮೇ ಬಿ ಯು ಮಸ್ಟ್ ಹ್ಯಾವ್ ಥಾಟ್ ಆಫ್ ದ್ಯಾಟ್ ಆಲ್ಸೋ. ಶಿ ಕಮ್ಸ್ ಫ್ರಮ್ ಸಚ್ ಎ ಕುಟುಂಬ. ಸೊ ಅದನ್ನು ನಾವು ಬಂದಾಗ ಒಂದು ಜವಾಬ್ದಾರಿಯಿಂದ ಇಟ್ಕೊಳ್ಬೇಕು. ಬಟ್ ನೀವು ಯಾವಾಗ್ಲೂ ಅದನ್ನ ಕ್ಲೈಮ್ ಮಾಡ್ಕೊಂಡೇ ಇಲ್ಲ, ಹಂಗೆ ನೋಡಕ್ಕೆ. ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ಇದು ನಿಜ ಹೇಳ್ತೀನಿ ಕೇಳಿ. ನೀವು ಕ್ಲೈಮೇ ಮಾಡ್ಕೊಂಡಿಲ್ಲ ಹಂಗೆ. ನಾನು ಯಾರು ಗೊತ್ತಾ, ನನ್ನ ಕುಟುಂಬ ಯಾರು ಗೊತ್ತಾ ಅಂತ ನೀವು ಯಾವತ್ತೂ ಬಾಯ್ಬಿಟ್ಟು ಹೇಳೇ ಇಲ್ಲ. ಯಾಕೆ ಅಂತಂದ್ರೆ ಈ ಕ್ಲಾಸಿಕಲ್ ಡಾನ್ಸ್ ಎಲ್ಲ ಕಲಿತೀವಲ್ಲ, ವಿ ಆರ್ ನಾಟ್ ವೆರಿ ವೋಕಲ್. ಹೌದು, ಕರೆಕ್ಟ್. ಸೊ ಒಂದು ಇದಿದೆ, ಉತ್ತಮ ನಾಯಕಿಯಾದಾಗ, ಉತ್ತಮ ಪಾತ್ರ ಮಾಡಬೇಕಾದಾಗ, the way we express ourselves, the way we talk about ourselves should be less and your work should speak. ಎಸ್ಪೆಷಲಿ ಅದರಲ್ಲೂ ನೃತ್ಯ ಕಲಾವಿದರು ಅಂದಾಗ ನನಗೆ ಯಾವಾಗಲೂ ಅನಿಸೋದು ಅವರ ಕಣ್ಣು ತುಂಬ ಮಾತಾಡುತ್ತೆ. ಸತ್ಯ ತಾನಿದು? ಕಣ್ಣೇ ಇಲ್ಲ, ಇಟ್ ಈಸ್
ಅದೇ ಒಂದು ನಮ್ಮ ಅಂಗದಲ್ಲಿ ಕಣ್ಣೇ ತುಂಬ ಲೈಫಲ್ಲೂ ಬಹಳ ಮುಖ್ಯ ಅನ್ಸುತ್ತೆ. ಕಣ್ಣಿಂದನೇ ಅಲ್ವಾ ಎಲ್ಲ ಶುರು ಆಗೋದು. ಅಪೋಸಿಟ್ ಇರೋದು ಓದೋದು ಕಷ್ಟ ಅಷ್ಟೇ, ಹಂಗಿರುತ್ತದು. ಬಟ್ ಈ ಮಕ್ಕಳಾಗಿದ್ದಾಗ ಏನಾದ್ರು ಮಿಸ್ ಮಾಡ್ಕೊಂಡೆ ಅಂತ ಇವತ್ತು ಕಾಡುತ್ತಾ? ಥ್ಯಾಂಕ್ಸ್ ಟು ನಮ್ಮ ಅಪ್ಪ ಅಮ್ಮಂಗೆ ಓಕೆ, ಐ ಪ್ಲೇಡ್ ಆಲ್ ದ ಗೇಮ್ಸ್. ಅಂದ್ರೆ ಅವಾಗ ಈ ತರ ಔಟಿಂಗ್ಸ್ ಎಲ್ಲ ಇರ್ಲಿಲ್ಲ, ಹೋಟೆಲ್ಸ್ ಕಮ್ಮಿ ಇತ್ತು. ಎಂಟರ್ಟೈನ್ಮೆಂಟ್ ನನ್ಗೆ ನೆನಪಿರೋ ಎಂಟರ್ಟೈನ್ಮೆಂಟ್ ಅಂದ್ರೆ ಸ್ಯಾಟರ್ಡೆ ಸಂಡೇ ವಿಧಾನಸೌಧ ಹೋಗಲ್ ಬುಟ್ಟ ತಿನ್ನು, ವಾಕ್ ಮಾಡು, ದಟ್ಸ್ ಇಟ್. ಅವಾಗ ಬ್ಯಾರಿಕೇಟು ಗೇಟು ಏನೂ ಇಲ್ಲ. ವಿಧಾನಸೌಧ ಮೆಟ್ಲ ಮೇಲೆ ಕೂತ್ಕೊಂಡು ಎಲ್ಲಿ ಬೇಕಾದ್ರೆ ಕಡ್ಲೆಕಾಯಿ ತಿನ್ಬೋದಾಗಿತ್ತು, ಕಡ್ಲೆಕಾಯಿ ಜೋಳ ತಿನ್ಬೋದಾಗಿತ್ತು. ಓಕೆ, ಆಮೇಲೆ ಲೇಕ್ ವ್ಯೂ ಐಸ್ ಕ್ರೀಮ್. ಕರೆಕ್ಟ್. MG road. It was very simple. ಎಲ್ಲ ಕನ್ನಡ ಮಾತಾಡೋರೆ, ಇವಾಗಂತೂ ಕನ್ನಡ ಮಾತಾಡೋರೇ ಸಿಗಲ್ಲ. ಆಮೇಲೆ ಹೀಗಾಗಿ ನಾವು ಮನೇಲಿದ್ದಾಗ ಎವ್ರಿ ಫ್ರೀ ಟೈಮ್, ಹಾಲಿಡೇಸ್ ಇರ್ಲಿ, ಎಲ್ಲೂ ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಈ ತರ ಮಾಲ್ಸ್ ಎಲ್ಲ ಇರ್ತಾ ಇರ್ಲಿಲ್ವಲ್ಲ. ಏನೂ ಇಲ್ಲ. ನನಗೆ ಒಂದು ಅಣ್ಣ ಅಕ್ಕ. ಓಕೆ, ಸೊ ಅಣ್ಣನ ಫ್ರೆಂಡ್ಸ್ ಬಂದಾಗ ಕ್ರಿಕೆಟ್, ಟೇಬಲ್ ಟೆನ್ನಿಸ್ ವಿಸ್ ಟು ಪ್ಲೇ ಇನ್ ಜೈಮಹಲ್ ಅಲ್ಲಿ ಒಂದು ಜಾಗ ಇದೆ. ಟೇಬಲ್ ಟೆನ್ನಿಸ್ಸು, ಕಾರ್ಡ್ಸು, ಕ್ಯಾರಮ್ಸು, ಮನೆಯಲ್ಲಿ ಇದು ಪಗಡೆ, ಹೌದು, ಎಲ್ಲ ಆಟ ಆಡಿದ್ದೀನಿ, ಇಂಡೋರ್ ಆ್ಯಂಡ್ ಔಟ್ಡೋರ್. ಕ್ಯಾರಮ್ಸು ಅಪ್ಪ ಅಮ್ಮನ ಜೊತೆ, ಅಣ್ಣನ ಫ್ರೆಂಡ್ಸ್ ಜೊತೆ. ಸೊ ಐ ಥಿಂಕ್ ಐ ಹ್ಯಾವ್ ಅ ಲವ್ಲಿ ಚೈಲ್ಡ್ಹುಡ್. ಓನ್ಲಿ ಥಿಂಗ್ ಇಸ್, ನಾನು ಸೋಫಾಯಸಲ್ಲಿ ಓದ್ತಾ ಇದ್ದೆ, ನಂಗೆ ಚೆನ್ನಾಗಿ ಕನ್ನಡ ಬರ್ತಾ ಇರಲಿಲ್ಲ, ಅಲ್ಲಿ ಬರೀ ಇಂಗ್ಲೀಷು ಅಂತ ನನ್ನ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠಕ್ಕೆ ಹಾಕ್ಬಿಟ್ರು, ವಿಜಯನಗರ. ಕುಮಾರ ಪಾರ್ಕ್. ಓಕೆ, ಹೌದು. ಕಾಂಟ್ರಾಸ್ಟ್ ಅಲ್ಲಿಂದ ಇಲ್ಲಿ, ದ ಕೈಂಡ್ ಆಫ್ ಎಜುಕೇಶನ್. ಸೋಫಾಯಸ್ ಅಲ್ಲಿ ದೊಡ್ಡ ಗ್ರೌಂಡ್, ಐ ಟು ಪ್ಲೇ ಗೇಮ್ಸ್ ದೇರ್, ಐ ಟು ಪ್ಲೇ ಬಾಸ್ಕೆಟ್ ಬಾಲ್, ಇದು ಅಥ್ಲೆಟಿಕ್ ಎಲ್ಲ ಮಾಡ್ತಾ ಇದ್ದೆ. ತುಂಬಾ ಇದ್ರಿ ಸ್ಪೋರ್ಟ್ಸ್ ಅಲ್ಲಿ. ನನಗೆ ಅದು ಒಂದು ರಿಗ್ರೆಟ್ ಅಂದ್ರೆ ಕೆಲವು ಸತಿ ಎಷ್ಟೇ ನಾವು ರೆಕಗ್ನೈಸ್ ಆದ್ರೂ ಡಾನ್ಸ್ ಫೀಲ್ಡ್ ಅಲ್ಲಿ, ಯು ಡೋಂಟ್ ಕಂಪೀಟ್ ವಿತ್ ಅನದರ್ ಕಂಟ್ರಿ. ಇದು ನಮ್ಮ ದೇಶದ ಕಲೆ, ನಮ್ಮ ದೇಶದ ಕಲೆ ಬೇರೆ, ನಾವು ರಷ್ಯಾಗೆ ಹೋದ್ರೆ ಅಲ್ಲಿಯ ಕಲೆ ಬೇರೆ ಅಲ್ವಾ. ಸೊ ದೇರ್ ಇಸ್ ನೋ ಕಾಂಪಿಟೇಷನ್ ಲೈಕ್ ರನ್ನಿಂಗ್ ಆರ್ ಡಿಸ್ಕಸ್ ಥ್ರೋ ಆರ್ ಕ್ರಿಕೆಟ್ ಈಸ್ ಯೂನಿವರ್ಸಲ್ ಗೇಮ್. ಸೊ ಯು ಬಿಕಮ್ ರೆಕಗ್ನೈಸ್ಡ್ ಆಸ್ ಅನ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್. ಹೌದು. ಡಾನ್ಸ್ ಅಲ್ಲಿ ಹಾಗಾಗಲ್ಲ. ಆಮೇಲೆ ಡಾನ್ಸ್ ವ್ಯೂವರ್ಸು ಕಮ್ಮಿ. ಒಂದೊಂದ್ಸತಿ ಅನ್ಸುತ್ತೆ ಇಷ್ಟೇ ಎನರ್ಜರಿ ಬಹುಶಃ ನಾನು ಸ್ಪೋರ್ಟ್ಸ್ ಅಲ್ಲಿ ಹಾಕಿದ್ರೆ ಅವಡೆ ಬೀನ that's thing. But as my childhood is concerned, good schooling, good games, arts, and nan freedom, nam tande tayi always gave us freedom. ನೀವು ನಂಬಲ್ಲ, ಇದು ನಾನು MES ಅಲ್ಲಿ ಓದ್ತಿದ್ದಾಗ ನನ್ನ ಫೈನಲ್ ಎಕ್ಸಾಮ್ಸ್, ಬಿಕಾಮ್, ಐ ಆಮ್ ಅ ಬಿಕಾಮ್ ಸ್ಟೂಡೆಂಟ್. ಫೈನಲ್ ಎಕ್ಸಾಮ್ಸು ನಾನು ಮಾಡುವಾಗ ನನ್ಗೆ ಯಾವುದೋ ಒಂದು ಆರ್ಟ್ ಮೂವಿ ಬಂತು ಆಫರು. ಮೈ ಅಪ್ಪ ಅಮ್ಮ ವರ್ ವೆರಿ ಕಂಫರ್ಟಬಲ್. ಎಕ್ಸಾಮ್ಸ್ ಆಮೇಲೆ ನೆಕ್ಸ್ಟ್ 6 months ಆದ್ಮೇಲೆ ಮಾಡ್ಕೊಬೋದು, ಯು ಗೋ ಅಂಡ್ ಡೂ ಯುವರ್ ಫಿಲ್ಮ್. ಓಹೋ, ತುಂಬಾ ಅಪರೂಪದ ಅಪ್ಪ ಅಮ್ಮ ಇದು. ನಿಜ. ಅಂಡ್ ಐ ಡಿಡ್ ಇಟ್ ಲೇಟರ್. ಐ ಟುಕ್ ಮೈ ಎಕ್ಸಾಮ್ಸ್ ಲೇಟರ್. ಅಂದರೆ ಈ ಥರನೇ ಇಲ್ಲ, ನೀನು ಇದು ಮಾಡು ಅದು ಮಾಡು. ಹಿ ಇನ್ಸಿಸ್ಟೆಡ್ ಆನ್ ಡಾನ್ಸ್ ಫಸ್ಟ್. ಅದು ಬಿಟ್ಟರೆ ಇವತ್ತು ಅವ್ರು ಇನ್ಸಿಸ್ಟ್ ಮಾಡಿದ್ರಿಂದ ಇಟ್ಸ್ ಬಿಕಮ್ ಮೈ ಲೈಫ್ ಕಂಪ್ಯಾನಿಯನ್. ಏನು ಹೆಣ್ಮಗಳಿಗೆ ಒಂದು ಫ್ರೀಡಮ್ ಅಂದರೆ ಏನು ನಿಮ್ಮ ಪ್ರಕಾರ? ಲೆಟ್ ಹರ್ ಫಸ್ಟ್ ಆಫ್ ಆಲ್ ಟಿಲ್ ಅವಳಿಗೆ ಸ್ವತಃ ಬುದ್ಧಿ ಬರೋವರೆಗೂ ಗೈಡ್ ದೆಮ್, ಮೇಕ್ ದೆಮ್ ಅವೇರ್. ಇದು ಒಳ್ಳೇದು, ಇದು ಬಹುಶಃ ನಿನ್ಗೆ ಇದು ಮಾಡಿದ್ರೆ ಇಲ್ಲಿ ಸ್ಕೋಪ್ ಆಗಿದೆ, ಬ್ರಿಂಗ್ ಅನ್ ಅವೇರ್ನೆಸ್. ಅದಾದಮೇಲೆ ಅವಳಿಗೆ ಚೆನ್ನಾಗಿ ತಿಳುವಳಿಕೆ ಬಂದಿದೆ ಅಂತ ಅಂದಮೇಲೆ ಬಿ ಹರ್ ಫ್ರೆಂಡ್, ಅಬ್ಸರ್ವ್ ಹರ್, ಕರೆಕ್ಟ್ ಹರ್ ವೆನ್ ನೆಸೆಸರಿ, ಗಿವ್ ಹರ್ ದ ಫ್ರೀಡಮ್ ಟು ಗ್ರೋ ಯಾವಾಗ ಬೇಕೋ ಆವಾಗ. ಆ್ಯಂಡ್ ವೆನ್ ಶಿ ಇಸ್ ಇನ್ ಕನ್ಫ್ಯೂಷನ್, ಏನೋ ಕನ್ಫ್ಯೂಷನ್ ಪ್ರತಿ ಈ ವಯಸ್ಸಲ್ಲೂ ಬರುತ್ತೆ. ಕನ್ಫ್ಯೂಷನ್ ಬಂದಾಗ ವಿತೌಟ್ ಇನ್ಸಿಸ್ಟಿಂಗ್ ಗಿವ್ ಯುವರ್ ಒಪಿನಿಯನ್. ನಾನು ಇದನ್ನೇ ಫಾಲೋ ಮಾಡಿದ್ದೀನಿ ನನ್ನ ಮಗಳ ಜೊತೆನೂ. ದಿಸ್ ಇಸ್ ಇಟ್. ಬಟ್ ಯು ಸಿ, ನಿನ್ನ ಮನಸ್ಸಿಗೆ ನಿನ್ನ ಸಿಚುಯೇಷನಲ್ಲಿ ನಿನಗಿದು ಸರಿ ಅನಿಸಿದ್ರೆ ಮಾಡು ಅಂತ. ಅದು ಕಾಲಘಟ್ಟದಲ್ಲಿ ಬದಲಾವಣೆ ಆಗಿದೆ ಅನ್ಸುತ್ತಾ, ಆಗಿಲ್ಲ ಅನ್ಸುತ್ತಾ ನಿಮ್ಮ ಪ್ರಕಾರ? ಈಗ ಐ ಥಿಂಕ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸಿಚುಯೇಷನ್. ಬಟ್ ನಿಮ್ಮ ಮನೆಯಲ್ಲಿ ನೀವು ಸಂಸ್ಕಾರ ಕೊಟ್ಟಿದ್ರೆ ಈಗಲೂ ತುಂಬ ಮನೆಗಳಲ್ಲಿ ಆಗಿದೆ ಅಂತ ನನ್ನ ಅನಿಸಿಕೆ.
ಬಿಕಾಸ್ ಐ ಆಮ್ ಅ ಟ್ರೆಡಿಷನಲಿಸ್ಟ್. ಓಕೆ ನನ್ನ ಮಗಳು ಆಗಿದ್ದಾಳೆ. ಬಟ್ ಅಫ್ಕೋರ್ಸ್ ಚಿಲ್ಡ್ರನ್ ಆರ್ ಇವತ್ತು ವೆರಿ ಇಂಡಿಪೆಂಡೆಂಟ್. ಅವ್ರು ತುಂಬ ಸ್ಮಾರ್ಟ್ ಇದ್ದಾರೆ. ನನಗನ್ಸುತ್ತೆ ಅವ್ರಿಗೆ ಒಳ್ಳೆ ಗೈಡೆನ್ಸು ಸಿಕ್ಕಿದ್ರೆ. ಆ್ಯಂಡ್ ಮನೇಲಿ ಏನೇ ಆದರೂ ಹ್ಯೂಮನ್ಸಲ್ಲಿ ದೇರ್ ಈಸ್ ದಿಸ್ ಕಾನ್ಷಿಯಸ್ನೆಸ್. ಎವ್ರಿ ಹ್ಯೂಮನ್ ಹ್ಯಾಸ್ ಅ ಕಾನ್ಷಿಯಸ್ನೆಸ್. ಅದನ್ನು ಸರಿ ಟ್ಯಾಪ್ ಮಾಡಿದ್ರೆ ದೇ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಕ್ಚುಲಿ. ಒಳ್ಳೆ ಕಂಪನಿ ಇರಬೇಕು. ವಿ ಶುಡ್ ಎನ್ಶೋರ್ ದಟ್ ನಮಗೂ ನಮ್ಮ ಮಕ್ಕಳ ಫ್ರೆಂಡ್ಸ್ ಯಾರು ಅಂತ ನಮ್ಗೆ ಅರಿವಿರಬೇಕು. ಆ್ಯಂಡ್ ಇಫ್ ದೇ ಗುಡ್ ಯು ಹ್ಯಾಪಿ. ಬಿಕಾಸ್ ನಮಗಿಂತ ಜಾಸ್ತಿ ಫ್ರೆಂಡ್ಸ್ ಜೊತೆನೇ ಅವ್ರ ಕಾಲ ಕಳೆಯೋದು. ಕರೆಕ್ಟ್. ಫ್ರೆಂಡ್ಸೇ ಅವ್ರನ್ನ ಒಂದು ರೀತಿ ಅವ್ರನ್ನ ರೂಪಿಸೋದು. ಇಫ್ ದೇ ಹ್ಯಾವ್ ಗುಡ್ ಫ್ರೆಂಡ್ಸ್, ಗುಡ್ ಹಾಬೀಸ್, ದೇ ಗೋಯಿಂಗ್ ಟು ಗುಡ್ ಇನ್ಸ್ಟಿಟ್ಯೂಷನ್ಸ್. ಮನೇಲಿ ಪ್ರೀತಿ ಚೆನ್ನಾಗಿದ್ದರೆ, ಅಪ್ಪ ಅಮ್ಮ ಬಾಂಡಿಂಗ್ ಚೆನ್ನಾಗಿದ್ದರೆ, ನಾವು ಅವ್ರನ್ನ ಆಗಲೇ ರೂಪಿಸಿದ್ದೀವಿ. ನೈಸ್. ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ದೇ ಸಿ ದಟ್ ಲವ್, ನಿಮಗೆ ನೀವು ನಂಬ್ತೀರಾ, ಇವತ್ತು ಅಷ್ಟೇ ಐ ಆಮ್ ವೆರಿ ಹ್ಯಾಪಿ. ನನ್ನ ಮಗಳನ್ನ ಯಜಮಾನರು ಮೈ ಅಳಿಯ ಇವತ್ತು ಅಮ್ಮನ ಕಾಲನ್ನ ನಮಸ್ಕಾರ ಮಾಡಿ ಹೋಗೋದು. ಈ ಕಾಲದಲ್ಲಿ ಈಸ್ ಅ ವೆರಿ ಸ್ಮಾರ್ಟ್ ಯಂಗ್ ಬಾಯ್. ಪ್ರತೀಕ್ಷಾ ಅವ್ರ ಗಂಡ ಅಮ್ಮನ ಕಾಲ್ ನಮಸ್ಕಾರ ಮಾಡಿ ಪ್ರತಿದಿನ. ಅಂದ್ರೆ ಈಸ್ ಅ ಯಂಗ್ ಫೆಲೋ ಬಾಯ್ ಆಫ್ ದೀಸ್ ಡೇಸ್. ಆಮೇಲೆ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡವನು ಹೆಂಡತಿ ಚೆನ್ನಾಗಿ ನೋಡ್ಕೊಂಡು. ಲಾಜಿಕ್ ಚೆನ್ನಾಗಿದೆ.